ಕುಮಾರಸ್ವಾಮಿ, ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾನೆ ನಿನ್ ಬಗ್ಗೆ ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ರೆಡಿ ಇದ್ದೀನಿ. ನಿಮ್ಮ ಅತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಅತ್ತೆ KDB ಭೂಮಿ, ನಮ್ಮ ಅಕ್ಕಂದು ಸೈಟ್ ಒಂದು, ನಾನು ಮಾತಾಡಕ್ ಹೋಗುದಿಲ್ಲ. ನಮ್ಮ ಅಕ್ಕನ ವಿಚಾರ ನಾನು ಮಾತಾಡಕ್ ಹೋಗುದಿಲ್ಲ. ಇಲ್ಲಿ ಪಾಪ ಏನೋ ನೀನು ಸೈಟ್ ಕೊಟ್ಟಿದ್ಯಾ, ನಿನ್ ಪಟ್ಟಿ ಇದ್ದಲ್ಲ, ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಇದನ್ನೆಲ್ಲ ನೀವು ಮಾತಾಡ್ಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ, ನಾನು ನಿನ್ಗೆ ಹೇಳ್ತಾ ಇರೋದಿಷ್ಟೇ. ಅನೇಕ ನನ್ನ ಸ್ನೇಹಿತರುಗಳು ಎಲ್ಲ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ 45% ವೋಟ್ ಬಂತು, JDSಗೆ 5% ವೋಟ್ ಬಂತು. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟು, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ 136 ಸೀಟು, ಬಿಜೆಪಿಗೆ 66, ಜನತಾದಳಕ್ಕೆ 19. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿನ್ ಕೈ ಸಹಿಸಕ್ ಆಗದೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿನ್ ನಡೆಯಲ್ಲಿ ಬರಲಿಲ್ಲ, ನಿಮ್ ಕೈಲಿ ಆಗುದಿಲ್ಲ. 5 ವರ್ಷ ಅಲ್ಲ ಈ ಸರ್ಕಾರ, 10 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ.